ಹಾಯ್ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಕ್ಲಾಸಲ್ಲಿ ನಾವು ಹೊಸ ಚಾಪ್ಟರ್, ನ್ಯೂ ಚಾಪ್ಟರ್ ಬಯೋ ಮಾಲಿಕ್ಯೂಲ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಬಯೋ ಮಾಲಿಕ್ಯೂಲ್ಸ್ ಆಲ್ರೆಡಿ ಫೆಮಿಲಿಯರ್ ನಿಮಗೆ. ಬಯೋ ಮಾಲಿಕ್ಯೂಲ್ಸ್ ಅನ್ನೋದು ಮುಂಚೆನೂ ಓದ್ಕೊಂಡ್ ಬಂದಿದ್ದೀರಾ, ಬಯಾಲಜಿಯಲ್ಲೂ ಬಂದಿರುತ್ತೆ. ಬಯೋ ಮಾಲಿಕ್ಯೂಲ್ಸ್ ಈ ಚಾಪ್ಟರ್ ಬಂದ್ಬಿಟ್ಟು ನಿಮಗೆ ಇದರ ವೇಟೇಜ್ ಫಾರ್ ಯುವರ್ ಆನ್ಯುಯಲ್ ಎಕ್ಸಾಮ್ಗೆ ಇದರ ವೇಟೇಜ್ ಬಂದ್ಬಿಟ್ಟು 6 ಮಾರ್ಕ್ಸ್. ಇದು ನಿಮಗೆ 6 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಪಾರ್ಟ್ ಎ ನಲ್ಲಿ 1 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ ಇರುತ್ತೆ. ಪಾರ್ಟ್ ಎ ನಲ್ಲಿ 1 ಮಾರ್ಕ್ಸ್ ಕ್ವಶನ್, ಪಾರ್ಟ್ ಡಿ ನಲ್ಲಿ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಟೋಟಲ್ 6 ಮಾರ್ಕ್ಸ್ ಕ್ವಶನ್ ಬರುತ್ತೆ. ನಿಮ್ಗೆ 6 ಮಾರ್ಕ್ಸ್ ಬರುತ್ತೆ ನಿಮ್ಮ ಆನ್ಯುಯಲ್ ಎಕ್ಸಾಮಿಗೆ. ಪಾರ್ಟ್ ಎ ನಲ್ಲಿ ಒಂದು ಕಂಪಲ್ಸರಿ ಕ್ವಶನ್ 1 ಮಾರ್ಕ್ ಇಂದು ಪ್ಲಸ್ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ ಪಾರ್ಟ್ ಡಿ ನಲ್ಲಿ. ಅಗೇನ್ ಪಾರ್ಟ್ ಡಿ 5 ಮಾರ್ಕ್ಸ್ ಅಂದ್ರೆ ನಿಮಗೆ ನಮ್ಮ ಕೆಮಿಸ್ಟ್ರಿಯಲ್ಲಿ 5 ಮಾರ್ಕ್ಸ್ ಯಾವ್ದು ಕ್ವಶನ್ ಇರಲ್ಲ. ಅದು ಅಗೇನ್ ಡಿವೈಡ್ ಆಗ್ಬಿಟ್ಟು 3+2 ಅಥವಾ 4+1 ಈ ತರ ಡಿವೈಡ್ ಆಗಿ 5 ಮಾರ್ಕ್ಸ್ ಪಾರ್ಟ್ ಡಿ ನಲ್ಲಿ ಸಿಗುತ್ತೆ. ತುಂಬಾ ಈಸಿ ಚಾಪ್ಟರ್. ಆರಾಮಾಗಿ ನಾವು 6 ಮಾರ್ಕ್ಸ್ ಅಂದ್ರೆ 6 ಮಾರ್ಕ್ಸ್ ನಾವು ಇಲ್ಲಿ ತಗೋಬಹುದು. ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಏನು? ವಾಟ್ ಆರ್ ಬಯೋಮಾಲಿಕ್ಯೂಲ್ಸ್? ಬಯೋಮಾಲಿಕ್ಯೂಲ್ಸ್ ನ ಅರ್ಥ ಏನು? ಪದದ ಅರ್ಥ. ಬಯೋ ಮೀನ್ಸ್ ಲಿವಿಂಗ್. Bio means living. So living molecules which are present in living system. ನಮ್ಮ living system means plants ಇರ್ಬೋದು, animals including human being, ಕೆಲವು ಆರ್ಗ್ಯಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲರಲ್ಲೂ ಕೂಡ ಬಯೋಮಾಲಿಕ್ಯೂಲ್ಸ್ ಇರ್ತವೆ. ಅಂದ್ರೆ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಏನು? ಬಯೋ ಮೀನ್ಸ್ ಲಿವಿಂಗ್, ಮಾಲಿಕ್ಯೂಲ್ಸ್ ಅಂದ್ರೆ ಏನು? ದಿ Molecules are made up of atoms, number of atoms combined together to form molecules. Number of atoms combined together to form molecules. Molecules ಅಲ್ಲಿ ಇರ್ತವೆ. ಅಗೇನ್ ಈ ಮಾಲಿಕ್ಯೂಲ್ಸ್ ಬಂದ್ಬಿಟ್ಟು ಸೆಲ್ಸ್ ಅಲ್ಲಿ ಇರುತ್ತೆ. ಇಟ್ ಮೇ ಬಿ ಪ್ಲಾಂಟ್ ಸೆಲ್ಸ್ ಆರ್ ಅನಿಮಲ್ಸ್. ಸೆಲ್ಸ್ ಅಲ್ಲಿ ಇರುತ್ತೆ. ಸೆಲ್ಸ್ ಟಿಶ್ಯೂಸ್ ಅಲ್ಲಿ ಇರುತ್ತೆ. ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ಟಿಶ್ಯೂಸ್ ಮೀನ್ಸ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ಆರ್ಗನ್ ಸಿಸ್ಟಮ್. ಅಂದ್ರೆ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಇರುತ್ತೆ. ಆರ್ಗನ್ ಸಿಸ್ಟಮ್ ಬರುತ್ತೆ. ನೆಕ್ಸ್ಟ್ ಆರ್ಗನ್ ಸಿಸ್ಟಮ್ ಇಂದ ಆರ್ಗ್ಯಾನಿಸಮ್ ಬರುತ್ತೆ. ಇಟ್ ಮೀನ್ಸ್ ಮಾಲಿಕ್ಯೂಲ್ಸ್ ಆರ್ ಮೇಡ್ ಅಪ್ ಆಫ್ ಆಟಮ್ಸ್. ನಂಬರ್ ಆಫ್ ಆಟಮ್ಸ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಮಾಲಿಕ್ಯೂಲ್. ಮಾಲಿಕ್ಯೂಲ್ಸ್ ಅಲ್ಲಿ ಇರ್ತವೆ, ಸೆಲ್ಸ್ ಅಲ್ಲಿ ಇರ್ತವೆ. ಸೆಲ್ಸ್ ಬಂದ್ಬಿಟ್ಟು ಟಿಶ್ಯೂಸ್ ನಲ್ಲಿ ಇರುತ್ತೆ. ಟಿಶ್ಯೂ ಬಂದ್ಬಿಟ್ಟು ಆರ್ಗನ್ ಸಿಸ್ಟಮ್. ಅಂದ್ರೆ ಬಯೋಮಾಲಿಕ್ಯೂಲ್ಸ್ ಎಲ್ಲಿರ್ತವೆ? ಒಂದು ಆರ್ಗ್ಯಾನಿಸಮ್ ಅಲ್ಲಿ ಇರ್ತವೆ. ಯಾವ ಆರ್ಗ್ಯಾನಿಸಮ್? ಇಟ್ ಮೇ ಬಿ ಪ್ಲಾಂಟ್ಸ್, ಅನಿಮಲ್ಸ್ ಇರ್ಬೋದು, ಸಮ್ ಬ್ಯಾಕ್ಟೀರಿಯಾ, ವೈರಸ್ ಆಲ್ಸೋ ಕಂಟೈನ್ ಬಯೋಮಾಲಿಕ್ಯೂಲ್ಸ್. ಹಾಗಾದ್ರೆ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಏನು? ವಾಟ್ ಆರ್ ಬಯೋಮಾಲಿಕ್ಯೂಲ್ಸ್? ಡೆಫಿನೇಷನ್ ಆಫ್ ಬಯೋಮಾಲಿಕ್ಯೂಲ್ಸ್. ವಾಟ್ ಆರ್ ಬಯೋಮಾಲಿಕ್ಯೂಲ್ಸ್? Biomolecules are the biological organic molecules ಅಥವಾ biological macromolecules. biological macromolecules ಅಂದ್ರೆ ಬಿಗ್ ಮಾಲಿಕ್ಯೂಲ್ಸ್. biological macromolecules which are present in living system. Living system ಅಂದ್ರೆ ಏನು? It may be including plants, animals, some virus and bacteria also contains biomolecules. Biomolecules are the biological macromolecules which are present in living system. ಒಂದು living system, it may be plants, animals ಅಥವಾ human beings. ನಮ್ಮಲ್ಲಿ ಕೆಲವು ಮಾಲಿಕ್ಯೂಲ್ಸ್ ಇರ್ತವೆ. ಯಾವ ಮಾಲಿಕ್ಯೂಲ್ಸ್ ಅಂದ್ರೆ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಥವಾ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿರ್ಬೇಕು. ಸೊ ಬಯೋಮಾಲಿಕ್ಯೂಲ್ಸ್ ಆರ್ ದಿ ಬಯೋಲಾಜಿಕಲ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಲಿವಿಂಗ್ ಸಿಸ್ಟಮ್. ಲಿವಿಂಗ್ ಸಿಸ್ಟಮ್ ಅಂದ್ರೆ ಅಗೇನ್ ಪ್ಲಾಂಟ್ಸ್, ಅನಿಮಲ್ಸ್, ಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೈಕ್ ವೈರಸ್, ಬ್ಯಾಕ್ಟೀರಿಯಾ ಅದರಲ್ಲೂ ಕೂಡ macromolecules ಇರ್ತವೆ. ಸೊ ಡೆಫಿನೇಷನ್ ಅಂತ ತಕ್ಷಣ biomolecules are the biological macromolecules which are present in living system. Again macromolecules ಅಂದ್ರೆ they are made up of organic molecule. ಇವೆಲ್ಲ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅಥವಾ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿರ್ತವೆ.
ಇದಕ್ಕೆ ಸಮ್ ಎಕ್ಸಾಂಪಲ್ಸ್ ಫಾರ್ ದಿಸ್ ಬಯೋಲಾಜಿಕಲ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಆರ್ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಇಂಪಾರ್ಟೆಂಟ್ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಪ್ರೋಟೀನ್ಸ್, ನ್ಯೂಕ್ಲಿಕ್ ಆಸಿಡ್ಸ್, some vitamins, some minerals. ಇವೆಲ್ಲವೂ ಕೂಡ ಎಕ್ಸಾಂಪಲ್ ಫಾರ್ ದಿಸ್ ಬಯೋಮಾಲಿಕ್ಯೂಲ್ಸ್ ಆರ್ ದಿ ಬಯೋಲಾಜಿಕಲ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಲಿವಿಂಗ್ ಸಿಸ್ಟಮ್. ನಮ್ಮ ಲಿವಿಂಗ್ ಸಿಸ್ಟಮ್ ಅಲ್ಲಿ ಅಂದ್ರೆ ಪ್ಲಾಂಟ್ಸ್, ಅನಿಮಲ್ಸ್ ಅಲ್ಲೆಲ್ಲ ಬಯೋಮಾಲಿಕ್ಯೂಲ್ಸ್ ಇರ್ತವೆ. ದೇ ಆರ್ ಮೇಡ್ ಅಪ್ ಆಫ್ ಮ್ಯಾಕ್ರೋಮಾಲಿಕ್ಯೂಲ್ಸ್. ಮೀನ್ಸ್ ಇದು ಏನಾಗಿರುತ್ತೆ ಅಂದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್. ಇಟ್ ಕಂಟೈನ್ಸ್ ಬಯೋಲಾಜಿಕಲ್ ಆರ್ಗ್ಯಾನಿಕ್ ಕಾಂಪೌಂಡ್. Some example carbohydrates, proteins, nucleic acids and vitamins. ನಿಮಗೆ ಗೊತ್ತಿರೋ ಹಾಗೆ ಕಾರ್ಬೋಹೈಡ್ರೇಟ್ಸ್ ಅಂಡ್ ಪ್ರೋಟೀನ್ಸ್ ಇವು ನಿಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ ಫ್ರಮ್ ಯುವರ್ ಡಯಟ್. ನಾವೇನು ಆಹಾರ ತಗೊಳ್ತೀವಿ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಇವೆಲ್ಲ ಆ ಆಹಾರದಲ್ಲೇ ಸಿಗುವಂಥದ್ದು. ಇನ್ನು ಅವರ ಡೈಲಿ ಡಯಟ್ ಅಲ್ಲಿ ಸಿಗುತ್ತೆ. ನಾವು 1 by 1 ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು, ಅದರ ಕ್ಲಾಸಿಫಿಕೇಶನ್ ಏನು, ಅದೇ ತರ ಪ್ರೋಟೀನ್ಸ್ ಅಂದ್ರೆ ಏನು, ಅದ್ರಲ್ಲಿ ಏನೇನು ಬರುತ್ತೆ, ಅದರ ಕ್ಲಾಸಿಫಿಕೇಶನ್ಸ್ ಇನ್ನು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. Okay, next one is carbohydrates. Carbohydrates ಅಂದ್ರೆ ಏನು, ಕಾರ್ಬೋಹೈಡ್ರೇಟ್ಸ್ ನ ಕ್ಲಾಸಿಫಿಕೇಶನ್ ಅನ್ನು ನೋಡೋಣ. ವಾಟ್ ಆರ್ ಕಾರ್ಬೋಹೈಡ್ರೇಟ್ಸ್? ಇಲ್ಲಿ ನೇಮ್ ಇಂಡಿಕೇಟ್ ನೋಡಿ, ಕಾರ್ಬನ್ ಅಂತ ಇದೆ. ಕಾರ್ಬನ್ ಕಂಟೈನ್ ಕಾರ್ಬನ್ ಇದೆ, ಹೈಡ್ರೋಜನ್ and oxygen. Carbon, oxygen and hydrogen. ಈ ಮೂರು ಕಾಂಪೋನೆಂಟ್ಸ್ ಒಂದು ಮಾಲಿಕ್ಯೂಲ್ ಅಲ್ಲಿ ಇರಬೇಕು. ಅದನ್ನು ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಸೊ ವಾಟ್ ಆರ್ ಕಾರ್ಬೋಹೈಡ್ರೇಟ್ಸ್? Carbohydrates are the naturally occurring organic compounds. Carbohydrates are the naturally occurring organic compounds. Naturally occurring organic compounds which contain carbon, hydrogen and oxygen as its constituents. ಇದರಲ್ಲಿ ಏನಿರಬೇಕು ಅಂದ್ರೆ ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಇರಬೇಕು. ಸೊ carbohydrates are the naturally occurring organic compounds which contain carbon, hydrogen and oxygen as its constituents, and it obeys the general formula of carbohydrates. It obeys the some general formula CX H2O Y, where X and Y are whole numbers. X and Y are whole numbers. ಈ ಫಾರ್ಮುಲಾನ ಒಬೇ ಮಾಡಬೇಕು. ಅವನ್ನ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರೀತೀವಿ. Carbohydrates are the naturally occurring organic compounds which contain carbon, hydrogen and oxygen as its constituents, and it obeys the general formula CH2O. ನೋಡಿ ಎಕ್ಸಾಂಪಲ್ ನೋಡೋಣ. We take glucose, fructose and galactose. ಇವೆಲ್ಲವೂ ಕೂಡ ಕಾರ್ಬೋಹೈಡ್ರೇಟ್ಸ್. ಗ್ಲೂಕೋಸ್, ಫ್ರಕ್ಟೋಸ್ ಅಂಡ್ ಗ್ಯಾಲಕ್ಟೋಸ್ ಆಲ್ರೆಡಿ ಕೇಳಿರ್ತೀರ. ಗ್ಲೂಕೋಸ್, ಫ್ರಕ್ಟೋಸ್ ಅಂಡ್ ಗ್ಯಾಲಕ್ಟೋಸ್ ಈ ಮೂರರ ಮಾಲಿಕ್ಯುಲರ್ ಫಾರ್ಮುಲಾ ಬಂದು C6H12O6. ಇವು ಮೂರಕ್ಕೂ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಸೇಮ್ ಬಟ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಯಾಕೆ ಡಿಫರೆಂಟ್ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ ಫಂಕ್ಷನಲ್ ಗ್ರೂಪ್. ಇದರಲ್ಲಿ ಬೇರೆ ಬೇರೆ ಫಂಕ್ಷನಲ್ ಗ್ರೂಪ್ಸ್ ಇರ್ತವೆ, ಬಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಸೇಮ್. ಯಾವುದು ಮಾಲಿಕ್ಯುಲರ್ ಫಾರ್ಮುಲಾ ಬಂದ್ಬಿಟ್ಟು ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲೂಕೋಸ್, ಫ್ರಕ್ಟೋಸ್ ಅಂಡ್ ಗ್ಯಾಲಕ್ಟೋಸ್ ಈ C6H12O6. ನಾವು ಇದು ಎಕ್ಸಾಂಪಲ್ ನೋಡೋಣ. ಇಟ್ಟು ಏನೇನಿರ್ಬೇಕು, ಒಂದು ಕಾರ್ಬೋಹೈಡ್ರೇಟ್ಸ್ ಅಂದ ತಕ್ಷಣ ಇಟ್ ಕಂಟೈನ್ಸ್ ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಇಲ್ಲಿ ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಮತ್ತೆ ಆಕ್ಸಿಜನ್ ಇದೆ. ಇಟ್ ಒಬೆಯ್ಸ್ ದಿ ಜನರಲ್ ಫಾರ್ಮುಲಾ CH2O-Y. ಸೊ X and Y ಆರ್ ಹೋಲ್ ನಂಬರ್ಸ್ ಆಗಿರಬೇಕು. ಇಲ್ಲಿ ನೋಡಿ CX ಅಂದ್ರೆ ಇಲ್ಲಿ C6 ತಗೊಳ್ಳಿ, H2O-Y Y ಟೈಮ್ಸ್ H2O Y ಅನ್ನು 6 ಟೈಮ್ಸ್ ತಗೊಳ್ಳಿ. ಸೊ C6 ಇದೆ, 2 into 6 12,
ಆಕ್ಸಿಜನ್ 6 ಇದೆ. ಅಂದ್ರೆ ಗ್ಲೂಕೋಸ್, ಫ್ರಕ್ಟೋಸ್ ಅಂಡ್ ಗ್ಯಾಲಕ್ಟೋಸ್ ಇಟ್ಸ್ ಒಬೇಸ್ ದಿ ಜನರಲ್ ಫಾರ್ಮುಲಾ ಆಫ್ ಕಾರ್ಬೋಹೈಡ್ರೇಟ್ CxH2O5. ಸೊ ಇವನ್ನ ನಾವೇನಂತ ಕರಿತೀವಿ? ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಸೊ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು? Carbohydrates are the naturally occurring organic compounds which contains carbon, hydrogen and oxygen as its constituents, and it obeys the general formula CxH2O5. ಹಾಗಾದ್ರೆ ನಾವು ಇಲ್ಲಿ ಗ್ಲೂಕೋಸ್, ಫ್ರಕ್ಟೋಸ್ ಅಂಡ್ ಗ್ಯಾಲಕ್ಟೋಸ್ ಇವನ್ನ ಕಾರ್ಬೋಹೈಡ್ರೇಟ್ಸ್ ಎಕ್ಸಾಂಪಲ್ ಅಂತ ತಗೊಂಡಿದ್ವಿ. ಇವೆಲ್ಲವುಗಳು ಕೂಡ ಎಕ್ಸಾಂಪಲ್ ಫಾರ್ ಕಾರ್ಬೋಹೈಡ್ರೇಟ್. ಅದರ ಮಾಲಿಕ್ಯುಲರ್ ಫಾರ್ಮುಲಾ ಬಂದ್ಬಿಟ್ಟು C6H12O6 ಇದೆ. ಅಂದ್ರೆ ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. And it obeys the general formula CxH2O5. ಅದು ಕೂಡ ಇಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. X and Y, X is equal to 6, Y is equal to 6 ಆಗಿದೆ. ಇದನ್ನು ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಓಕೆ, ಹಾಗಿದ್ರೆ ಇಲ್ಲಿ ನೋಡಿ, we take HCHO, ಫಾರ್ಮಾಲ್ಡಿಹೈಡ್. ಇದರಲ್ಲೂ ಕೂಡ ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಇದನ್ನ ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ. ಹಾಗಾದ್ರೆ ಇದು ಫಾರ್ಮುಲಾ ನೋಡಿ, it contains carbon, hydrogen and oxygen. It obeys the general formula ಅಂದ್ರೆ CxH2O5 ನೋಡೋಣ. ಅಲ್ಲಿಗೆ C1 H2O1 CxH2O5 ಅಂದ್ರೆ ಫಾರ್ಮಾಲ್ಡಿಹೈಡ್ ಆಲ್ಸೋ ಕಂಟೈನ್ಸ್ ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್ and it obeys the general formula of carbohydrate also. ಹಾಗಿದ್ರೆ ನಾವು ಈ ಫಾರ್ಮಾಲ್ಡಿಹೈಡ್ ನ ಕಾರ್ಬೋಹೈಡ್ರೇಟ್ ಅಂತ ಕರೆಯಕ್ಕಾಗುತ್ತಾ? ಆಗಲ್ಲ. It is not a carbohydrate. It is an inorganic compound. ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲ. ಸೊ HCHO ಇದನ್ನ ನಾವು ಅಂದ್ರೆ ಫಾರ್ಮಾಲ್ಡಿಹೈಡ್ ಇಟ್ ಇಸ್ ನಾಟ್ ಎ ಕಾರ್ಬೋಹೈಡ್ರೇಟ್. ಬಟ್ ಇದು ಈ ಫಾರ್ಮುಲಾನ ಒಬೆ ಮಾಡುತ್ತೆ. ಇಟ್ ಆಲ್ಸೋ ಕಂಟೈನ್ಸ್ ಸಮ್ ಕಾಂಪೋನೆಂಟ್ಸ್ ಆಕ್ಸಿಜನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಇದನ್ನ ಹೇಗೆ ನಾವು ಕಾರ್ಬೋಹೈಡ್ರೇಟ್ ಅಂತ ಕರೆಯಲ್ಲ? ಈ ಫಾರ್ಮುಲಾ ಕೂಡ ಒಬೆ ಮಾಡುತ್ತೆ. ಜನರಲ್ ಫಾರ್ಮುಲಾ ಆಫ್ ಕಾರ್ಬೋಹೈಡ್ರೇಟ್ ಒಬೆ ಮಾಡುತ್ತೆ. ಹಾಗಿದ್ರೆ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಆಗಬೇಕು ಅಂದ್ರೆ ಏನಾಗಿರ್ಬೇಕು? ಆ ಮಾಲಿಕ್ಯೂಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅಥವಾ ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿರ್ಬೇಕು. ಇಟ್ ಒಬೇಸ್ ದಿ ಫಾರ್ಮುಲಾ ಅಂತ ಹೇಳಿದ್ವಿ. ಇದು ಕೂಡ ಫಾರ್ಮಾಲ್ಡಿಹೈಡ್ ಕೂಡ ಈ ಫಾರ್ಮುಲಾನ ಒಬೆ ಮಾಡುತ್ತೆ. ಹಾಗಾದ್ರೆ ಡೆಫಿನೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಪ್ರಾಪರ್ ಡೆಫಿನೇಷನ್ ನಾವು ಹೇಳಿಲ್ಲ. ಪ್ರಾಪರ್ ಡೆಫಿನೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ನ ಡೆಫಿನೇಷನ್ ಅನ್ನ ಏನಂತ ಕರಿಬಹುದು ನೋಡೋಣ. ಓಕೆ, ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು? ಹಾಗಾದ್ರೆ ಪ್ರಾಪರ್ ಡೆಫಿನೇಷನ್. ವಾಟ್ ಆರ್ ಕಾರ್ಬೋಹೈಡ್ರೇಟ್ಸ್? ಈ ಬೋರ್ಡ್ ಮೇಲೆ ಇರೋ ತರ ಕಾರ್ಬೋಹೈಡ್ರೇಟ್ಸ್ ಆರ್ ದೇ ಕಾರ್ಬೋಹೈಡ್ರೇಟ್ಸ್ ಮೇ ಬಿ ಡಿಫೈನ್ಡ್ ಆಸ್ an optically active polyhydroxy, an optically active and polyhydroxy aldehydes or ketones are some substances which produced those on hydrolysis. ಅಂದ್ರೆ ಯಾವ್ದಾದ್ರು ಒಂದು ಮಾಲಿಕ್ಯೂಲ್ ಅಥವಾ ಕಾಂಪೌಂಡ್ ಅನ್ನು ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮಗೆ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಆಸ್ ಫಂಕ್ಷನಲ್ ಗ್ರೂಪ್ ಆಗಿ ಸಿಗಬೇಕು. ಅಥವಾ ಒಂದು ಮಾಲಿಕ್ಯೂಲ್ ಏನಾಗಿರ್ಬೇಕು? ಆಪ್ಟಿಕಲಿ ಆಕ್ಟಿವ್ ಇರಬೇಕು. ಇಟ್ ಕಂಟೈನ್ಸ್ ಪಾಲಿಹೈಡ್ರಾಕ್ಸಿ ಮೀನ್ಸ್ OH ಗ್ರೂಪ್, ಜಾಸ್ತಿ OH ಗ್ರೂಪ್ ಇರಬೇಕು. ಅದೇ ತರ ಇಟ್ ಕಂಟೈನ್ಸ್ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಆಸ್ ಫಂಕ್ಷನಲ್ ಗ್ರೂಪ್. ಅದರಲ್ಲಿ ಆಲ್ಡಿಹೈಡ್ಸ್ ಅಥವಾ ಕೀಟೋನ್ ಫಂಕ್ಷನಲ್ ಗ್ರೂಪ್ ಆಗಿರ್ಬೇಕು. ಅಥವಾ ಕೆಲವು ಸಬ್ಸ್ಟೆನ್ಸ್ ಅನ್ನ ನಾವು ಹೈಡ್ರಾಲಿಸಿಸ್ ಮಾಡಿದ್ರೆ some substances which undergoes hydrolysis which produces this aldehydes and ketones. ಅಂದ್ರೆ ಯಾವ್ದಾದ್ರು ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನು ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮಗೆ ಆಲ್ಡಿಹೈಡ್ಸ್ ಅಥವಾ ಕೀಟೋನ್ ಸಿಗಬೇಕು. ಅಂತ ಸಬ್ಸ್ಟೆನ್ಸ್ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ ಅಥವಾ ಆ ಕಾಂಪೌಂಡ್ಸ್. ಹಾಗಾದ್ರೆ ಈ ತರದ ಈ ಡೆಫಿನೇಷನ್ ಒಬೆ ಮಾಡುವಂತ ಕೆಲವು ಎಕ್ಸಾಂಪಲ್ ಅನ್ನು ನೋಡೋಣ. ಈ ಎಕ್ಸಾಂಪಲ್ ತಗೊಳ್ಳಿ. ಎಕ್ಸಾಂಪಲ್ ಅವಾಗಲೇ ತಗೊಂಡಿದ್ವಿ ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್. ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಸೇಮ್. You glucose in the you take glucose. The molecular formula of glucose is C6H12O6. ಅದೇ ತರ we take fructose. Fructose in a molecular formula is same. ಏನಿದೆ again C6H12O6. ಗ್ಲೂಕೋಸ್, ಫ್ರಕ್ಟೋಸ್ ಅಂಡ್ ಗ್ಯಾಲಕ್ಟೋಸ್ ಇವೆಲ್ಲ ಮೊನೊಸ್ಯಾಕರೈಡ್ಸ್. ಎಕ್ಸಾಂಪಲ್ ಫಾರ್ ಕಾರ್ಬೋಹೈಡ್ರೇಟ್ಸ್.
ಈ ಗ್ಲೂಕೋಸಿನ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಸೇಮ್ C6H12O6. ಫ್ರಕ್ಟೋಸ್ ಆಲ್ಸೋ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಸೇಮ್ C6H12O6, ಬಟ್ ಡಿಫರೆಂಟ್ ಇನ್ ಸ್ಟ್ರಕ್ಚರಲ್ ಫಾರ್ಮುಲಾ ಬಿಕಾಸ್ ಆಫ್ ಫಂಕ್ಷನಲ್ ಗ್ರೂಪ್. ಯಾಕಂದ್ರೆ ಗ್ಲೂಕೋಸ್ ಅಲ್ಲಿ ಬೇರೆ ಫಂಕ್ಷನಲ್ ಗ್ರೂಪ್ ಇದೆ ಆಲ್ಡಿಹೈಡ್ಸ್, ಫ್ರಕ್ಟೋಸ್ ಅಲ್ಲಿ ಕೀಟೋನ್ಯಾಸ್ ಫಂಕ್ಷನಲ್ ಗ್ರೂಪ್. ಸೊ ಇದರ ಸ್ಟ್ರಕ್ಚರ್ ಬಂದ್ಬಿಟ್ಟು C6 ಅಂದ್ರೆ ಕಾರ್ಬನ್ ಎಷ್ಟಿರ್ತವೆ 1 2 3 4 5 and 6 ಕಾರ್ಬನ್ ಇರುತ್ತೆ. ಇದು ಬರೆಯೋದು ನೋಡ್ಕೊಳ್ಳಿ. C6H12O6. ಫಸ್ಟ್ ಏನಿದೆ ಇದರಲ್ಲಿ ಆಲ್ಡಿಹೈಡ್ CHO. ಆಲ್ಡಿಹೈಡ್ ಅಂದ್ರೆ ಫಂಕ್ಷನಲ್ ಗ್ರೂಪ್ ಆಗಿ ಆಲ್ಡಿಹೈಡ್ ಇರುತ್ತೆ. ಫಸ್ಟ್ ಕಾರ್ಬನ್ ಅಲ್ಲಿ CHO, ಇದು ಆಲ್ಡಿಹೈಡ್. ಇದಾದ್ಮೇಲೆ H ಲೆಫ್ಟ್ ಒಂದು ಫಾರ್ಮುಲಾ ತಗೊಳ್ಳಿ ಇಲ್ಲಿ. H ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್. ಲಾಸ್ಟ್ ಬಂದ್ಬಿಟ್ಟು CH2OH. CH2OH ಪ್ರೈಮರಿ ಆಲ್ಕೋಹಾಲ್ ಇದು. ಲಾಸ್ಟ್ 6 ಕಾರ್ಬನ್ ಅಲ್ಲಿ ಪ್ರೈಮರಿ ಆಲ್ಕೋಹಾಲ್, ಫಸ್ಟ್ ಅಲ್ಲಿ ಆಲ್ಡಿಹೈಡ್ ಇರುತ್ತೆ. ಆಲ್ಡಿಹೈಡ್ ಇಸ್ ಎ ಫಂಕ್ಷನಲ್ ಗ್ರೂಪ್. ಇಟ್ ಕಂಟೈನ್ಸ್ OH 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 and OH. This is the structural formula of glucose. ಅದೇ ತರ ಫ್ರಕ್ಟೋಸ್ ಅನ್ನು ನೋಡೋಣ. ಫ್ರಕ್ಟೋಸ್ ಮಾಲಿಕ್ಯುಲರ್ ಫಾರ್ಮುಲಾ ಆಲ್ಸೋ ಸೇಮ್. ಏನಿದೆ ಫಸ್ಟ್ ಕಾರ್ಬನ್ 6 ಕಾರ್ಬನ್ ಇದಾವೆ 1 2 3 4 5 and 6 ಕಾರ್ಬನ್ ಇದಾವೆ. C6H12O6 ಇಲ್ಲೂ ಕೂಡ C6H12O6. ಫಸ್ಟ್ ಏನಿರುತ್ತೆ ಅಂದ್ರೆ ಇಲ್ಲಿ CH2OH ಇರುತ್ತೆ, ಪ್ರೈಮರಿ ಆಲ್ಕೋಹಾಲ್ ಇರುತ್ತೆ. ಸೆಕೆಂಡ್ ಕಾರ್ಬನ್ ಅಲ್ಲಿ ಅಗೇನ್ C ಡಬಲ್ ಬಾಂಡ್ O ಅಂದ್ರೆ ಕೀಟೋನ್ ಆಸ್ ಎ ಫಂಕ್ಷನಲ್ ಗ್ರೂಪ್. ನೆಕ್ಸ್ಟ್ ಒನ್ ಈಸ್ ಹೈಡ್ರೋಜನ್ ಇರುತ್ತೆ OH ಇಲ್ಲಿ ಅಗೇನ್ ಪ್ರೈಮರಿ ಆಲ್ಕೋಹಾಲ್ CH2OH. ಹೈಡ್ರೋಜನ್ ಇಲ್ಲಿ ಹೈಡ್ರಾಕ್ಸಿ ಗ್ರೂಪ್. 1 2 3 4 5 6 1 2 3 4 5 6 ನೋಡಿ, ಇವೆರಡೂ ಕೂಡ ಕಾರ್ಬೋಹೈಡ್ರೇಟ್ಸ್, ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್. ಇಲ್ಲಿ ಡೆಫಿನಿಷನ್ ನೋಡಿ. an optically active ನೋಡಿ, the carbon atom contains 4 functional groups, different functional group ಇದಾವೆ ನೋಡಿ. H ಇದೆ OH ಇದೆ. ಅಗೇನ್ ಇದನ್ನ ಗ್ರೂಪ್ ಆಫ್ ಆಟಮ್ಸ್ ಅಥವಾ ಆಟಮ್ಸ್ ಅಥವಾ ಗ್ರೂಪ್ ಆಫ್ ಆಟಮ್ಸ್ ಅನ್ಕೊಂಡ್ರೆ ಅಥವಾ ಫಂಕ್ಷನಲ್ ಗ್ರೂಪ್ ಅನ್ಕೊಂಡ್ರೆ this carbon contains 4 different functional groups ಅಥವಾ group of atoms. This is an optically active ಅಂತ ಕರಿತೀವಿ, ಮಿರರ್ ಇಮೇಜಸ್ ಅಂತ ಕರಿತೀವಿ. ಅಂದ್ರೆ ಇದೊಂದು ಆಪ್ಟಿಕಲಿ ಆಕ್ಟಿವ್. ಇಟ್ ರೊಟೇಟ್ಸ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಇನ್ ಕ್ಲಾಕ್ವೈಸ್ ಡೈರೆಕ್ಷನ್. ಇದನ್ನ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಅಂತ ಕರಿತೀವಿ. ಯಾಕಂದ್ರೆ ಕಾರ್ಬನ್ ಕಂಟೈನ್ಸ್ 4 different functional group ಅಥವಾ group of atoms. It is an optically active. ಇದು ಕೂಡ ಆಪ್ಟಿಕಲಿ ಆಕ್ಟಿವ್ ಇದೆ. ಆಪ್ಟಿಕಲಿ ಆಕ್ಟಿವ್. ಪಾಲಿಹೈಡ್ರಾಕ್ಸಿ ಅಂದ್ರೆ ಹೈಡ್ರಾಕ್ಸಿ ಗ್ರೂಪ್ ನೋಡಿ 1 2 3 ಇಲ್ಲೂ ಕೂಡ OH ಇದೆ, ಇಲ್ಲೂ ಕೂಡ OH ಇದೆ. ಅಂದ್ರೆ ಹೈಡ್ರಾಕ್ಸಿ ಗ್ರೂಪ್. ಪಾಲಿಹೈಡ್ರಾಕ್ಸಿ ಅಂದ್ರೆ ಮೆನಿ ಹೈಡ್ರಾಕ್ಸಿ ಗ್ರೂಪ್ ಇರುತ್ತೆ. ಅದೇ ತರ ಇಟ್ ಕಂಟೈನ್ಸ್ ಆಲ್ಡಿಹೈಡ್ಸ್ ಆರ್ ಕೀಟೋನ್. CHO is aldehyde ಅಂದ್ರೆ this glucose contains aldehyde as a functional group. Fructose contains ketone as a functional group. ಅಂದ್ರೆ an optically active polyhydroxy aldehydes are ketones are some substances which produced these ಅಥವಾ those on hydrolysis. ಹೈಡ್ರಾಲಿಸಿಸ್ ಮಾಡಿದ್ರೆ ಯಾವ್ದಾದ್ರು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನ ಅದು ನಿಮಗೆ ಗ್ಲೂಕೋಸ್ ಅಥವಾ ಫ್ರಕ್ಟೋಸ್ ಅನ್ನ ಕೊಡಬೇಕು. ಯಾಕೆ ಅಂದ್ರೆ ಗ್ಲೂಕೋಸ್ ಕಂಟೈನ್ಸ್ ಆಲ್ಡಿಹೈಡ್ ಗ್ರೂಪ್ ಅಂಡ್ ಫ್ರಕ್ಟೋಸ್ ಕಂಟೈನ್ಸ್ ಕೀಟೋನ್ ಆಸ್ ಎ ಫಂಕ್ಷನಲ್ ಗ್ರೂಪ್. ಅಂದ್ರೆ ನಮಗೆ ಒಂದು ಕಾಂಪೌಂಡ್ ಅನ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮಗೆ ಹೇಗೆ ಏನು ಸಿಗಬೇಕು? ಹೇಗೆ ಗ್ಲೂಕೋಸ್ ಆರ್ ಫ್ರಕ್ಟೋಸ್ ಆರ್ ಸಮ್ ಸಬ್ಸ್ಟೆನ್ಸಸ್ ವಿಚ್ ಕಂಟೈನ್ಸ್ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಆಸ್ ಎ ಫಂಕ್ಷನಲ್ ಗ್ರೂಪ್. ಅವೆರಡು ಫಂಕ್ಷನಲ್ ಗ್ರೂಪ್ ಇರುವಂತ ನಿಮಗೆ ಕಾಂಪೋನೆಂಟ್ಗಳು ಸಿಗಬೇಕು ಹೈಡ್ರಾಲಿಸಿಸ್ ಮಾಡಿ. ಇದು ಡೆಫಿನಿಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆಗಿದೆ. ಇಲ್ಲಿ ಕಂಟೆಂಟ್ ನೋಡಿ CHO ಆಲ್ಡಿಹೈಡ್ ಗ್ರೂಪ್ ಇದೆ, ಕೀಟೋನ್ ಗ್ರೂಪ್ ಇದೆ, ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಕಾರ್ಬನ್ ಇದೆ, ಅಂಡ್ ದೋಸ್ ಸಬ್ಸ್ಟೆನ್ಸಸ್ ವಿಚ್ ಪ್ರೊಡ್ಯೂಸ್ಡ್ ದೀಸ್ ಆನ್ ಹೈಡ್ರಾಲಿಸಿಸ್. ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮಗೆ ಈ ಕಾಂಪೌಂಡ್ ಸಿಗಬೇಕು. ಅದನ್ನ ನೋಡೋಣ ಇದು ಹೆಂಗ್ ಸಿಗುತ್ತೆ ಅಂತ ನೋಡೋದಾದ್ರೆ we take sucrose.
ಎಕ್ಸಾಂಪಲ್ ಸುಕ್ರೋಸ್. ಸುಕ್ರೋಸ್ ಕೂಡ ಒಂದು ಕಾರ್ಬೋಹೈಡ್ರೇಟ್. ಇದನ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮ್ಗೆ ಏನ್ ಸಿಗಬೇಕು? ಅಗೇನ್ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಸಿಗುತ್ತೆ. ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್. ಸುಕ್ರೋಸ್ ಅಂತ ತಗೊಂಡ್ರೆ ಇದರ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಸುಕ್ರೋಸ್ ಈಸ್ C12H22O11. ಸುಕ್ರೋಸ್. ಈ ಸುಕ್ರೋಸ್ ಅನ್ನ C12H22O11 ಇಟ್ ಅಂಡರ್ಗೋಸ್ ಹೈಡ್ರಾಲಿಸಿಸ್. ಇದನ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ಅಗೇನ್ ನಿಮ್ಗೆ ಏನ್ ಸಿಗುತ್ತೆ? C6H12O6 plus C6H12O6. This is glucose and fructose. ಎರಡು ಮಾನೋಸ್ಯಾಕರೈಡ್ ಯೂನಿಟ್ಗಳು ಸಿಗ್ತವೆ ನಿಮಗೆ ಯಾವಾಗ? ಈ ಸುಕ್ರೋಸ್ ಅಂಡರ್ಗೋಸ್ ಹೈಡ್ರಾಲಿಸಿಸ್ ಇಟ್ ಪ್ರೊಡ್ಯೂಸಸ್ one glucose unit and fructose unit. Glucose and fructose are monosaccharides. Again glucose ಅಂದ್ರೆ ಅದು ಸ್ಟ್ರಕ್ಚರಲ್ ಫಾರ್ಮುಲಾ ಇಲ್ಲ ಇದೆ, ಫ್ರಕ್ಟೋಸ್ ಅಂದ್ರೆ ಅದು ಸ್ಟ್ರಕ್ಚರಲ್ ಫಾರ್ಮುಲಾ ಇದೆ. ಅಗೇನ್ ಹೈಡ್ರಾಲಿಸಿಸ್ ಮಾಡಿದ್ರೆ ಏನ್ ಸಿಗ್ತದೆ ನಿಮಗೆ? ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಅಂದ್ರೆ ಇಟ್ ಕಂಟೈನ್ಸ್ ಆಲ್ಡಿಹೈಡ್ ಅಂಡ್ ಕೀಟೋನ್ಸ್ as a functional group ಸಿಗ್ತದೆ ನಿಮಗೆ. ಸೊ ಇವಾಗ ಬಯೋಮಾಲಿಕ್ಯೂಲ್ಸ್ ಡೆಫಿನಿಷನ್ ನಮಗೆ ನೀಟಾಗಿ ಅರ್ಥ ಆಗುತ್ತೆ. It contains biomolecules may be defined as an optically active polyhydroxy aldehydes or ketones or some substances which produce these aldehydes and ketones or hydrolysis. ಈಗ ಹೈಡ್ರಾಲಿಸಿಸ್ ಮಾಡಿದೀವಿ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಹೈಡ್ರಾಲಿಸಿಸ್ ಮಾಡಿದೀವಿ. ನೇಮ್ ಬಂದ್ಬಿಟ್ಟು ಸುಕ್ರೋಸ್. ಇದನ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮಗೆ ಏನ್ ಸಿಕ್ತು? ಅಗೇನ್ C6H12O6 plus C6H12O6. ಒಂದು ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಯೂನಿಟ್ ಸಿಕ್ತು. ಅಗೇನ್ ಗ್ಲೂಕೋಸ್ ಕಂಟೈನ್ಸ್ ಆಲ್ಡಿಹೈಡ್ as a functional group, fructose contains ketone as a functional group. This is the proper definition of carbohydrates. Next ನಾವು classification of carbohydrates ಅನ್ನು ನೋಡೋಣ. Okay, next one is classification of carbohydrates. Carbohydrates are classified on the basis of three criteria. First one is molecular size. First criteria is molecular size. Second one is on the basis of taste. Next one is on the basis of reducing property. These carbohydrates are classified on the basis of molecular size, taste and reducing property. Under molecular size, the carbohydrates are again classified into monosaccharides, oligosaccharides and polysaccharides. On the basis of molecular size, carbohydrates are classified into monosaccharides, oligosaccharides and polysaccharides. On the basis of taste, carbohydrates are classified into sugars and non-sugars. On the basis of reducing properties, the carbohydrates are classified into reducing sugar and non-reducing sugar. Reducing sugar and non-reducing sugar. Carbohydrates are classified on the basis of three criteria. First one is molecular size. Second one is taste and reducing property. On the basis of molecular size, carbohydrates are classified into monosaccharides, oligosaccharides and polysaccharides. On the basis of taste, carbohydrates are classified into sugars and non-sugars. On the basis of reducing properties, the carbohydrates are classified into reducing and non-reducing sugar. Okay, now one by one ನೋಡ್ತಾ ಹೋಗೋಣ. On the basis of molecular size, monosaccharides ಅಂತ ಹೇಳಿದ್ವಿ. ಈಗ what are monosaccharides? Monosaccharides some examples ನೋಡೋಣ. ಅದೇ ತರ oligosaccharides ಅಂದ್ರೆ ಏನು? ಅದರಲ್ಲಿ ಮತ್ತೆ ಕ್ಲಾಸಿಫಿಕೇಶನ್ಸ್ ಇದಾವೆ. And again polysaccharides ಅಂದ್ರೇನು?
ಆನ್ ದಿ ಬೇಸ್ ಆಫ್ ಟೇಸ್ಟ್ ಅಲ್ಲಿ ಶುಗರ್ಸ್ ಅಂದ್ರೆ ಏನು, ನಾನ್ ಶುಗರ್ಸ್ ಅಂದ್ರೆ ಏನು, ಅವಕ್ಕೆ ಎಕ್ಸಾಂಪಲ್ಗಳು. ಮತ್ತೆ ರೆಡ್ಯೂಸಿಂಗ್ ಪ್ರಾಪರ್ಟೀಸ್ ಮೇಲೆ ರೆಡ್ಯೂಸಿಂಗ್ ಶುಗರ್ ಅಂಡ್ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀವಿ. ರೆಡ್ಯೂಸಿಂಗ್ ಶುಗರ್ಸ್ ಅಂದ್ರೆ ಏನು, ಅವಕ್ಕೆ ಎಕ್ಸಾಂಪಲ್ಸ್, ಮತ್ತೆ ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂದ್ರೆ ಏನು, ಅವಕ್ಕೆ ಎಕ್ಸಾಂಪಲ್ಸ್ ನೋಡೋಣ. ಓಕೆ. On the basis of molecular size, carbohydrates are classified into monosaccharides, oligosaccharides and polysaccharides. ಅಂದ್ರೆ monosaccharides ಅಂದ್ರೆ ಏನು, saccharides, saccharides means saccharine ಅಂದ್ರೆ sugar ಅಂತ, just sweet in taste, saccharine. Monosaccharide, mono means single. These monosaccharides are the carbohydrates which does not undergo hydrolysis, which does not undergo hydrolysis. ಇದನ್ನ ಫರ್ದರ್ ಹೈಡ್ರಾಲಿಸಿಸ್ ಮಾಡಕ್ಕಾಗಲ್ಲ. mono means single. These monosaccharides are carbohydrates which does not undergo hydrolysis, which does not undergo further hydrolysis. ಮತ್ತೆ ಇದನ್ನ ಹೈಡ್ರಾಲಿಸಿಸ್ ಮಾಡಕ್ಕಾಗಲ್ಲ. ಇವೆಲ್ಲ monosaccharides ಅಂದ್ರೆ ಸಿಂಗಲ್ ಯೂನಿಟ್ಸ್. ಇವಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು example glucose, fructose and galactose. Glucose, fructose and galactose ಈ ಮೂರು ಕೂಡ ಏನು monosaccharides. ಇವನ್ನ ಅಗೇನ್ ನಾವು ಹೈಡ್ರಾಲಿಸಿಸ್ ಮಾಡಕ್ಕಾಗಲ್ಲ, ಫರ್ದರ್ ಹೈಡ್ರಾಲಿಸಿಸ್ ಆಗಲ್ಲ. This glucose and fructose and galactose are monosaccharides. Example for monosaccharides which does not undergo hydrolysis. The molecular formula of this glucose, fructose and galactose is C6H12O6. C6H12O6. This is the molecular formula. This is the molecular formula of glucose, fructose and galactose. You more to molecular formula is same but different structural formula. Structural formula different ಆಗಿರುತ್ತೆ. molecular formula glucose and fructose and galactose is same ಇರುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ, ಇದರ ಜನರಲ್ ಫಾರ್ಮುಲಾ ನಾವು ಬರೆಯೋದಾದ್ರೆ ಇದರ ಮಾಲಿಕ್ಯುಲರ್ ಫಾರ್ಮುಲಾ ಬರುತ್ತೆ. ಜನರಲ್ ಫಾರ್ಮುಲಾ ಆಫ್ ದಿಸ್ ಯಾವುದು ಗ್ಲೂಕೋಸ್, ಫ್ರಕ್ಟೋಸ್ ಅಂಡ್ ಗ್ಯಾಲಕ್ಟೋಸ್ ಇಸ್ CnH2O n times where n is equal to 6. CnH2O n is equal to 6 ಕೊಡಿ. C6H12O6 ಆಗುತ್ತೆ. This is the general formula of glucose, fructose and galactose. Glucose, fructose and galactose where n is equal to 6. ಅಂದ್ರೆ ನಾವು the general formula of monosaccharides ಅಂದ್ರೆ again CnH2O n ಅಂತ ಹೇಳಬೇಕು. CnH2O n. This is monosaccharide. Monosaccharides ಅಂದ್ರೆ ಏನು, this monosaccharides does not undergo further hydrolysis. ಮತ್ತೆ ಇವನ್ನ ಹೈಡ್ರಾಲಿಸಿಸ್ ಮಾಡಕ್ಕಾಗಲ್ಲ. ಅವನ್ನ ನಾವು monosaccharides ಅಂತ ಕರಿತೇವೆ. ಅವಕ್ಕೆ ಎಕ್ಸಾಂಪಲ್ glucose, fructose and galactose. Molecular formula is same but different structural formula. C6H12O6 is the molecular formula of glucose, fructose and galactose. ಇದರ ಫಾರ್ಮುಲಾ ಜನರಲ್ ಫಾರ್ಮುಲಾ ಬಂದ್ಬಿಟ್ಟು CnH2O n ಅಂತ ಕರಿತೀವಿ. CnH2O n ಅಂತ ಇತ್ತು ಅಂದ್ರೆ ಅದು ಜನರಲ್ ಫಾರ್ಮುಲಾ ಆಫ್ ದಿಸ್ monosaccharides. ಅದೇ ತರ we go to oligosaccharides. Okay, next one is oligosaccharides. Oligo, second one, oligosaccharides. Yes, oligo means many. Oligo means many. What are oligosaccharides? Oligosaccharides are the carbohydrates which undergoes hydrolysis, which undergoes further hydrolysis, which undergoes hydrolysis, which produces 2 to 10 monosaccharide units. 2 to 10 monosaccharide units ಸಿಗುತ್ತೆ. ಅಂದ್ರೆ ಈ oligosaccharides ಅನ್ನು ನಾವು ಹೈಡ್ರಾಲಿಸಿಸ್ ಮಾಡಿದ್ರೆ ಏನು ಸಿಗುತ್ತೆ, 2 to 10 monosaccharide units ಸಿಗುತ್ತೆ. ಇದನ್ನು ನಾವು oligosaccharides ಅಂತ ಕರಿತೀವಿ. Again these oligosaccharides are further classified into disaccharides and trisaccharides. Disaccharides and trisaccharides. Disaccharides and trisaccharides. The oligosaccharides are further
classified into oligosaccharides andre it undergoes hydrolysis which produces 2 to 10 monosaccharide unit. Again, these oligosaccharides are further classified into disaccharides and trisaccharides. What are disaccharides? What are trisaccharides? Again, these disaccharides are the oligosaccharides. Disaccharides are the oligosaccharides which undergoes hydrolysis, which produces 2 monosaccharide unit. 2 monosaccharide unit ಅನ್ನು ಕೊಡ್ತವೆ. ಅಂದ್ರೆ this disaccharides undergoes hydrolysis which produces 2 monosaccharide units. That saccharides are called disaccharides. Trisaccharides ಅಂದ್ರೆ ಏನು? These trisaccharides are oligosaccharides which undergoes hydrolysis which produces 3 monosaccharide unit. 3 monosaccharide unit ಅನ್ನು ಕೊಡ್ತವೆ. ಅವನ್ನ ನಾವು trisaccharides ಅಂತ ಕರೀತೀವಿ. Again, disaccharides ಗೆ ಎಕ್ಸಾಂಪಲ್ ಯಾವ್ಯಾವ ಇದಾವೆ ಅಂತ ನೋಡೋಣ. Disaccharides ಗೆ ಎಕ್ಸಾಂಪಲ್ ಬಂದ್ಬಿಟ್ಟು again maltose, lactose and sucrose. Maltose, lactose and sucrose. Maltose, lactose and sucrose are the example for this disaccharides. ಯಾಕೆ this maltose, lactose and sucrose ಈ ಮೂರಕ್ಕೂ ಮಾಲಿಕ್ಯುಲರ್ ಫಾರ್ಮುಲಾ ಬಂದ್ಬಿಟ್ಟು ಮಾಲಿಕ್ಯುಲರ್ ಫಾರ್ಮುಲಾ is C12H22O11. This is the molecular formula of maltose, lactose and sucrose. ಈ ಮೂರಕ್ಕೂ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ C12H22O11 but different structural formula. ನೋಡಿ ಏನ್ ಹೇಳ್ತೀವಿ ಡೈಸ್ಯಾಕ್ರೈಡ್ಸ್ ಅಂದ್ರೆ ಏನು which undergoes hydrolysis produces 2 monosaccharide unit. ಅಂದ್ರೆ maltose, lactose and sucrose ಈ ಮೂರನ್ನು ನಾವು ಹೈಡ್ರಾಲಿಸಿಸ್ ಮಾಡಿದ್ರೆ ಏನ್ ಸಿಗುತ್ತೆ 2 monosaccharide unit ಸಿಗುತ್ತೆ which produces 2 monosaccharide unit. maltose ಅಂತ ತಗೊಂಡ್ರೆ ನೀವು ಟೇಕ್ maltose ಅಂತ ತಗೊಂಡ್ರೆ ಇದರ ಫಾರ್ಮುಲಾ ಬಂದ್ಬಿಟ್ಟು maltose ಇಂದು C12H22O11 which undergoes hydrolysis which produces ಏನ್ ಕೊಡುತ್ತೆ ನಿಮಗೆ 2 monosaccharide unit ಸಿಗುತ್ತೆ. 2 monosaccharide unit ಯಾವ್ಯಾವ ಅಂದ್ರೆ this maltose undergoes hydrolysis which produces 2 glucose unit C6H12O6 plus C6H12O6. ಇದು ಕೂಡ ಗ್ಲೂಕೋಸ್ ಅಂದ್ರೆ this maltose ಇದನ್ನ ನೀವು maltose ಅಂತ ಇಟ್ಕೊಂಡ್ರೆ this is maltose. This maltose undergoes hydrolysis which produces 2 monosaccharide units as glucose. ಎರಡು ಗ್ಲೂಕೋಸ್ ಯೂನಿಟ್ ಸಿಗುತ್ತೆ. Glucose means it is a monosaccharide. Next one is lactose. Again lactose in the molecular formula C12H22O11 which undergoes hydrolysis which produces this is lactose. ಇದನ್ನ ನಾವು lactose ಅಂತ ತಗೊಂಡ್ರೆ this lactose undergoes hydrolysis which produces 2 monosaccharide unit. First one is galactose, second one is glucose. ಅಂದ್ರೆ molecular formula is C6H12O6 plus C6H12O6. ಒಂದು ಏನು ಸಿಗುತ್ತೆ ಗ್ಯಾಲಕ್ಟೋಸ್ ಸಿಗುತ್ತೆ. this is galactose plus glucose ಸಿಗುತ್ತೆ. glucose and galactose ಸಿಗುತ್ತೆ. this is lactose undergoes hydrolysis which produces 2 monosaccharide units. first one is galactose, second one is glucose. ಅಂದ್ರೆ molecular formula is same but different structural formula. Again next one is sucrose. The sucrose undergoes hydrolysis. Again C12H22O11 undergoes hydrolysis. This is sucrose. The sucrose undergoes hydrolysis which produces 2 monosaccharide units. First one is glucose. Again C6H12O6 glucose plus fructose C6H12O6. ಒಂದು ಗ್ಲೂಕೋಸ್ ಯೂನಿಟ್ ಸಿಗುತ್ತೆ, ಇನ್ನೊಂದು ಫ್ರಕ್ಟೋಸ್ ಯೂನಿಟ್ ಸಿಗುತ್ತೆ. ಸೊ ದಿಸ್ ಡೈಸ್ಯಾಕ್ರೈಡ್ಸ್ ಆರ್ oligosaccharides which undergoes hydrolysis which produces 2 monosaccharide units ಸಿಕ್ತು. ಇದು ಡೈಸ್ಯಾಕ್ರೈಡ್ಸ್ ಆಯ್ತು. ಅದೇ ತರ ಟ್ರೈಸ್ಯಾಕ್ರೈಡ್ಸ್. ವಾಟ್ ಆರ್ ಟ್ರೈಸ್ಯಾಕ್ರೈಡ್ಸ್? Okay, next one is trisaccharides. What are trisaccharides? Trisaccharides are oligosaccharides which undergoes further hydrolysis
which produces 3 monosaccharide units. ಅಂದ್ರೆ ಮೂರು ಹೈಡ್ರಾಲಿಸಿಸ್ ಮಾಡಿದ್ರೆ 3 monosaccharide units ಸಿಗುತ್ತೆ. ಹಾಗಿದ್ರೆ ಎಕ್ಸಾಂಪಲ್ ಫಾರ್ ದಿಸ್ ಟ್ರೈಸ್ಯಾಕರೈಡ್ ಈಸ್ ರೆಫಿನೋಸ್. ರೆಫಿನೋಸ್ ಅಂತ ಕರೀತೀವಿ. ಈ ರೆಫಿನೋಸ್ ನ ಮಾಲಿಕ್ಯುಲರ್ ಫಾರ್ಮುಲಾ ಬಂದ್ಬಿಟ್ಟು C18H32O16. C18H32O16. This is the molecular formula of this refinol. Refinol is a trisaccharide. It undergoes hydrolysis. Which produces 3 monosaccharide units. ಇಲ್ಲಿ C6H12O6, C6H12O6, C6H12O6. ಅಂದ್ರೆ this refinol is a trisaccharide which undergoes hydrolysis. It produces 3 monosaccharide units. First one is glucose, fructose and galactose. This glucose, fructose and galactose are monosaccharides which are obtained by the hydrolysis of refinose. Refinose ಅನ್ನು hydrolysis ಮಾಡಿದ್ರೆ ನಿಮಗೆ 3 monosaccharide units ಸಿಗುತ್ತೆ. ಅದಕ್ಕೆ ಇದನ್ನು ನಾವು ಟ್ರೈಸ್ಯಾಕರೈಡ್ಸ್ ಅಂತ ಕರೀತೀವಿ. ನೋಡಿ, ಒಂದು ಗ್ಲೂಕೋಸ್ ಯೂನಿಟ್, ಫ್ರಕ್ಟೋಸ್ ಅಂಡ್ ಗ್ಯಾಲಕ್ಟೋಸ್ ಯೂನಿಟ್ ಸಿಕ್ತು. ಈ ಮೂರುಗಳು ಕೂಡ ಏನಿವು? ದೀಸ್ ಆರ್ ಮೊನೋಸ್ಯಾಕರೈಡ್ಸ್. ನಮಗೆ ಟ್ರೈಸ್ಯಾಕರೈಡ್ಸ್ ಅಂದ್ರೆ ಏನು? ಟ್ರೈಸ್ಯಾಕರೈಡ್ಸ್ ಆರ್ ದಿ carbohydrates which undergoes further hydrolysis which produces 3 monosaccharide unit. ಅಂದ್ರೆ ಒಂದು ಗ್ಲೂಕೋಸ್ ಸಿಕ್ತು, ಫ್ರಕ್ಟೋಸ್ ಸಿಕ್ತು, ಗ್ಯಾಲಕ್ಟೋಸ್ ಸಿಕ್ತು. ಎಕ್ಸಾಂಪಲ್ ಬರ್ಕೊಳ್ಳಿ. ಅದಕ್ಕೆ ರೆಫಿನೋಸ್ is an example for this triglycerides. It undergoes hydrolysis which produces 3 monosaccharide units. First one is glucose, fructose and galactose. ನೆಕ್ಸ್ಟ್ ಉಳಿದ ಯಾವ್ದು ನಿಮಗೆ? ಪಾಲಿಸ್ಯಾಕರೈಡ್ಸ್. ಈಗ ಆಯ್ತು, ಫಸ್ಟ್ ಒಂದು ಆಯ್ತು ಯಾವುದು? monosaccharides, oligo and polysaccharides. ಈಗ oligosaccharides ಆಯ್ತು. ನೆಕ್ಸ್ಟ್ ಒನ್ ಇಸ್ polysaccharides. Poly means large ಅಂತ. What are polysaccharides? Polysaccharides are the carbohydrate which undergoes hydrolysis. It produces large number of monosaccharide units. ಏನು ಸಿಗುತ್ತೆ? large number of monosaccharide units ಸಿಗುತ್ತೆ ನಿಮಗೆ. Which undergoes, this polysaccharides undergoes hydrolysis which produces large number of monosaccharide units. It is called polysaccharides. ಇದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು, again example for this polysaccharides is starch ಇರ್ಬೋದು, cellulose, glycogen ಇವೆಲ್ಲವೂ ಕೂಡ ಎಕ್ಸಾಂಪಲ್ ಫಾರ್ polysaccharides. So molecular formula is same. C6H10O5 n times. This is the molecular formula of starch and cellulose. The starch and cellulose undergoes hydrolysis which produces large number of monosaccharide units. Large number of monosaccharide units are C6H12O6. The large number of monosaccharide units ಸಿಗುತ್ತೆ ನಿಮಗೆ. ಎಷ್ಟು ಅಂದ್ರೆ n number of monosaccharide units ಸಿಕ್ತು. Polysaccharides are type of carbohydrates which undergoes hydrolysis which produces large number of monosaccharide units. Example ಬಂದ್ಬಿಟ್ಟು starch, cellulose, glycogen. ಇವುಗಳ molecular formula is same. C6H10O5 n times ಇರುತ್ತೆ. Which undergoes hydrolysis with n water molecules which produces n number of monosaccharide units. ಇದು ಏನಂದ್ರೆ monosaccharides. ಇನ್ನು hydrolysis, polysaccharide ಅನ್ನು hydrolysis ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ಹಾಗೆ n number of monosaccharide units ಸಿಗುತ್ತೆ. ಇದನ್ನ ನಾವು ಈ ಮೂರುಗಳು ಕೂಡ ಏನು? classification of carbohydrates on the basis of molecular size. Next one is on the basis of taste ಮೇಲ್ಗಡೆ sugars and non sugars ಕರೀತೀವಿ. On the basis of reducing properties, reducing sugars and non reducing sugars. Okay, next one is on the basis of taste. Carbohydrates are classified into sugars and non sugars. Sugars ಅಂದ್ರೆ ಏನು? Sugars are the carbohydrates which is having sweet in taste. Sugars ಅಂದ್ರೆ ಅದು sweet taste ಇರುತ್ತೆ. And they are crystalline in nature and they are water soluble. Sugars ಅಂದ್ರೆ they are water soluble, crystalline nature and they are sweet in taste. ಅವನ್ನ ನಾವು sugars ಅಂತ ಕರೀತೀವಿ. Examples ಅಂದ್ರೆ monosaccharides and oligosaccharides.
Monosaccharides and oligosaccharides are the example for sugars. Again, monosaccharides ಅಂದ್ರೆ ಏನೇನು ಬರ್ತವೆ? Glucose, fructose, galactose, maltose, lactose and sucrose are oligosaccharides. These monosaccharides and oligosaccharides are combined together to form sugars ಆಗುತ್ತೆ. ಅದೇ ತರ ನಾನ್ ಶುಗರ್ಸ್ ಅಂದ್ರೆ ಏನು? ನಾನ್ ಶುಗರ್ಸ್ ಆರ್ ಡಸ್ ನಾಟ್ ಹ್ಯಾವಿಂಗ್ ಎ ಸ್ವೀಟ್ ಇನ್ ಟೇಸ್ಟ್ and they are amorphous and crystalline ಆಗಿರಲ್ಲ. they are not soluble, insoluble in water ಆಗಿರುತ್ತೆ. ಅವನ್ನ ನಾನ್ ಶುಗರ್ಸ್ ಅಂತ ಕರಿತೀವಿ. ಪಾಲಿಸ್ಯಾಕರೈಡ್ಸ್ ಲೈಕ್ ಯಾವ್ಯಾವ ಸ್ಟಾರ್ಚ್, ಸೆಲ್ಯುಲೋಸ್ ಅಂಡ್ ಗ್ಲೈಕೋಜನ್ ಇವೆಲ್ಲವೂ ಕೂಡ ನಾನ್ ಶುಗರ್ಸ್ ಆಗಿರುತ್ತೆ. ನಾನ್ ಶುಗರ್ಸ್ ಗೆ ಎಕ್ಸಾಂಪಲ್. ಅದೇ ತರ ರೆಡ್ಯೂಸಿಂಗ್ ಪ್ರಾಪರ್ಟೀಸ್. ಆನ್ ದಿ ಬೇಸಿಸ್ ಆಫ್ ರೆಡ್ಯೂಸಿಂಗ್ ಪ್ರಾಪರ್ಟೀಸ್ carbohydrates are classified into reducing sugars and non-reducing sugars. Reducing sugars ಅಂದ್ರೆ ಏನು? Reducing sugars are the type of sugars which reduces tolerance reagent and filling solution. Filling solution and tolerance reagent ಅನ್ನ reduce ಮಾಡೋದನ್ನ ನಾವು reducing sugars ಅಂತ ಕರಿತೀವಿ. ಅವಕ್ಕೆ ಎಕ್ಸಾಂಪಲ್ ಅಂದ್ರೆ again glucose, fructose, galactose, maltose and lactose except sucrose. Except sucrose ಏನಿದೆ monosaccharides and this oligosaccharides ಏನಿದೆ except sucrose ಎಲ್ಲವೂ ಕೂಡ reducing sugars ಆಗಿರ್ತವೆ. ಯಾಕಂದ್ರೆ ಅವು and reduces tolerance reagent and filling solution. But the sucrose does not reduce tolerance reagent and filling solution though. So example for this the non-reducing sugar is sucrose. Sucrose is an example for non-reducing sugar. Reducing sugar ಗೆ except sucrose ಯಾವ್ಯಾವ ಬರ್ತವೆ? ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್, maltose and lactose ಇವೆಲ್ಲವೂ ಕೂಡ example for reducing sugar. This is the classification of carbohydrates on the basis of molecular size, on the basis of taste and on the basis of reducing properties. Next one is types of monosaccharides. Again now we have monosaccharides, oligosaccharides and polysaccharides ನೋಡಿದೀವಿ. Monosaccharides are further classified on the basis of number of carbon atoms, and the functional group present on that molecule. The monosaccharides are further classified on the basis of number of carbon atoms. ಅಂದ್ರೆ ಕಾಂಪೌಂಡ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದಾವೆ ಮತ್ತೆ ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅದರ ಬೇಸಿಸ್ ಮೇಲೆ ಅಗೇನ್ monosaccharides ಅನ್ನು ನಾವು ಡಿವೈಡ್ ಮಾಡಿದ್ದೀವಿ, ಕ್ಲಾಸಿಫೈಡ್ ಮಾಡಿದ್ದೀವಿ. ಆ ಕ್ಲಾಸಿಫಿಕೇಶನ್ ಅನ್ನು ನೋಡ್ತಾ ಹೋಗೋಣ. ಆನ್ ದಿ ಬೇಸಿಸ್ ಆಫ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅಂಡ್ ಫಂಕ್ಷನಲ್ ಗ್ರೂಪ್ ಅಂತ ಹೇಳಿದ್ವಿ. ಈಗ ಗ್ಲೂಕೋಸ್ ಕಂಟೈನ್ಸ್ ಆಲ್ಡಿಹೈಡ್ ಆಸ್ ಎ ಫಂಕ್ಷನಲ್ ಗ್ರೂಪ್. ಅದಕ್ಕೆ ನಾವು ಅದನ್ನ ಏನಂತ ಕರೀಬಹುದು? ಆಲ್ಡಿಹೈಡ್ ಆಸ್ ಎ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ ಗ್ಲೂಕೋಸ್ ಅಲ್ಲಿ ಅದನ್ನ ಏನಂತ ಕರೀತೀರಾ? ಆಲ್ಡೋಸಸ್ ಅಂತ ಕರೀತೀರಾ. ಕೀಟೋನ್ ಆಸ್ ಎ ಫಂಕ್ಷನಲ್ ಗ್ರೂಪ್ ಇನ್ ಫ್ರಕ್ಟೋಸ್ ಅಲ್ಲಿ ಕೀಟೋನ್ ಫಂಕ್ಷನಲ್ ಗ್ರೂಪ್ ಇರುತ್ತೆ. ಸೊ ಅದನ್ನ ನಾವು ಕೀಟೋಸಾಸ್ ಅಂತ ಕರೀತೀವಿ. ಆಲ್ಡೋಸ್ ಅಂತ ಕರೀತೀವಿ. ಹಾಗಿದ್ರೆ ಯು ಟೇಕ್ ಕಾರ್ಬನ್ ಆಟಮ್ಸ್, ಜನರಲ್ ಟರ್ಮ್ ಆಲ್ಡಿಹೈಡ್ ಅಂಡ್ ಕೀಟೋನ್. ಕಾರ್ಬನ್ ಆಟಮ್ ಒಂದು ಕಾಂಪೌಂಡ್ ಅದು ಒಂದು ಮಾಲಿಕ್ಯೂಲ್ ಅಲ್ಲಿ 3 ಕಾರ್ಬನ್ ಆಟಮ್ ಇತ್ತು ಅಂದ್ರೆ ದಟ್ ಬಯೋಮಾಲಿಕ್ಯೂಲ್ಸ್ ಇಸ್ ಟ್ರಯೋಸ್ ಅಂತ ಕರಿತೀವಿ ಜನರಲ್ ಟರ್ಮ್. ಅದರಲ್ಲಿ ಆಲ್ಡಿಹೈಡ್ ಆಸ್ ಎ ಫಂಕ್ಷನಲ್ ಗ್ರೂಪ್ ಇತ್ತು ಅಂದ್ರೆ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದ್ರೆ ಅದನ್ನ ಆಲ್ಡೋ ಟ್ರಯೋಸ್ ಅಂತ ಕರಿತೀವಿ. ಕೀಟೋನ್ ಫಂಕ್ಷನಲ್ ಗ್ರೂಪ್ ಇದ್ರೆ ಕೀಟೋ ಟ್ರಯೋಸ್ ಅಂತ ಕರಿತೀವಿ. ಅದೇ ತರ ನಂಬರ್ ಆಫ್ ಕಾರ್ಬನ್ ಆಟಮ್ ಇಸ್ 4. ಆರ್ಗ್ಯಾನಿಕ್ ಕಾಂಪೌಂಡ್, ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಕಂಟೈನ್ಸ್ 4 carbon atoms. The general term is tetrose. It contains an aldehyde group. This tetrose contains an aldehyde group. Then it is called as aldotetrose. This tetrose contains ketone as a functional group. Then it is called ketotetrose. Number of carbon atom is 5. The general term is pentose. Pentose ಅಂತ ಕರೀತೀವಿ. This pentose contains as a functional group aldehyde. Aldehyde functional group ಇದ್ರೆ ಅದನ್ನ ನಾವು aldopentose. Ketose functional group ಇದ್ರೆ ketopentose ಅಂತ ಕರೀತೀವಿ. An organic compound contain 6 carbon atom, then it is called hexose. This hexose contains an aldehyde functional group, then it is called aldohexose. Ketone as a functional group, then it is ketohexose. ಅದೇ ತರ if the molecule contains 7 carbon atoms, then it is eptose. General term is eptose. This eptose contains an aldehyde as a functional group, then it is
aldo, heptose. If the heptose contain ketone as a functional group, then it is called ketoheptose. This is the types of monosaccharides. So classification of monosaccharides on the basis of number of carbon atoms and on the basis of functional group present in that molecule. So ಯಾವ functional group ಇರುತ್ತೆ, number of carbon atoms ಎಷ್ಟಿರ್ತವೆ ಅದರ ಬೇಸಿಸ್ ಮೇಲೆ monosaccharides ಅನ್ನ ಈ ತರ ಡಿವೈಡ್ ಮಾಡಿದ್ದಾರೆ ಅಥವಾ ಕ್ಲಾಸಿಫೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್ ಈಸ್ ಪ್ರಿಪರೇಷನ್ ಆಫ್ ಗ್ಲೂಕೋಸ್ ಅನ್ನು ನೋಡೋಣ. ಓಕೆ, ನೆಕ್ಸ್ಟ್ ಒನ್ ಈಸ್ ಪ್ರಿಪರೇಷನ್ ಆಫ್ ಗ್ಲೂಕೋಸ್ ಅನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋದಾದ್ರೆ ಫ್ರಮ್ ಸುಕ್ರೋಸ್. ಪ್ರಿಪರೇಷನ್ ಆಫ್ ಗ್ಲೂಕೋಸ್ ಫ್ರಮ್ ಸುಕ್ರೋಸ್. ಸುಕ್ರೋಸ್ ಈಸ್ obtained ಫ್ರಮ್ ಕೇನ್ ಶುಗರ್. ಕೇನ್ ಶುಗರ್ ಇಂದ ಸುಕ್ರೋಸ್ ಬಂದಿರುತ್ತೆ. ಸೊ ಸುಕ್ರೋಸ್ ಈಸ್ obtained ಫ್ರಮ್ ಕೇನ್ ಶುಗರ್. Sucrose, molecular formula of this sucrose is C12H22O11. The sucrose undergoes hydrolysis which produces glucose. You take C12H22O11. This is the molecular formula of sucrose. The sucrose undergoes hydrolysis which produces C6H12O6 plus C6H12O6 in the presence of acid mineral, H plus presence of dilute HCl or dilute H2SO4. So the sucrose undergoes hydrolysis. The presence of dilute HCl or heated or in the presence of acid mineral which produces two monosaccharide units. That monosaccharide units are one the glucose. First one is glucose and fructose. Equal amount of glucose and fructose are obtained. Equal or equimolar or equal amounts of glucose and fructose are obtained by the hydrolysis of sucrose. Sucrose undergoes hydrolysis, presence of dilute HCl or in the presence of acid mineral which produces glucose and fructose in equal amount. ನಿಮಗೆ preparation of glucose ಇತ್ತು, ಅದರ ಜೊತೆಗೆ fructose ಸಿಗುತ್ತೆ. This is the first preparation of glucose. Again, glucose are prepared by the hydrolysis of starch or cellulose. Starch ನ molecular formula ಅಂದ್ಬಿಟ್ಟು ಏನಿದೆ C6H10O5 N10. This is the molecular formula of starch or cellulose. The starch or cellulose undergoes hydrolysis which produces glucose. N number of glucose units ಸಿಗುತ್ತೆ. So molecular formula ಬಂದ್ಬಿಟ್ಟು C6H10O5 ಏನಿದು? This is the molecular formula of starch or cellulose which undergoes hydrolysis. The presence of acid mineral. Presence of hydrolysis at 393 Kelvin. And at 2 to 3 atmospheric pressure. The starch undergoes hydrolysis. It's N number of hydrolysis. The presence of acid mineral at 393 Kelvin and at 2 to 3 atmospheric pressure which produces N number of glucose in it. It's N number of glucose. So these two are the preparation of glucose. Sucrose undergoes hydrolysis. The presence of acid mineral which produces equal amount of glucose and fructose are obtained. And again, starch undergoes hydrolysis at 393 Kelvin and 2 to 3 atmospheric pressure which produces N number of glucose units. These two are the preparation of glucose. Okay. Next class ಅಲ್ಲಿ ಏನು ಮಾಡೋಣ ಅಂದ್ರೆ ಗ್ಲೂಕೋಸ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರುತ್ತೆ. ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇವತ್ತಿನ ಕ್ಲಾಸ್ ಅಂದ್ರೆ ಏನು,
ಅದಕ್ಕೂ ಮುಂಚೆ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಏನು, ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಏನೇನು ಬರುತ್ತೆ, ಯಾವ್ಯಾವ ಬಯೋಮಾಲಿಕ್ಯೂಲ್ಸ್ ಗಳು ಇಂಪಾರ್ಟೆಂಟ್ ಇದಾವೆ, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು, ಅದರ ಕ್ಲಾಸಿಫಿಕೇಶನ್ ಮತ್ತೆ ಸಬ್ ಕ್ಲಾಸಿಫಿಕೇಶನ್ ನೋಡಿದೀವಿ. ಅದಾದ್ಮೇಲೆ ಅಗೈನ್ monosaccharide classification on the basis of carbon atoms, number of carbon atoms and functional group present in that biomolecules. And next is preparation of glucose from sucrose and preparation of glucose from starch ಅನ್ನು ನೋಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಏನಿದೆ ಅಥವಾ ನೆಕ್ಸ್ಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್ ಅಂತ ಬರುತ್ತೆ, ಅದನ್ನ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.